ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಈ ವಿಡಿಯೋ ನಮ್ಮನೆ ಆಯಾ ಮಾಡ್ಸತ್ತವಿಂದ ಹಿಡ್ದು ಮನೆ ಕಂಪ್ಲೀಟ್ ಆಗೋ ತನಕ ಫುಲ್ ವಿಡಿಯೋ ಇದರೈತೆ. ನಮ್ಮ ಮನೆಗೆ ಎಷ್ಟು ಖರ್ಚಾಯಿತು, ನಾವು ಎಷ್ಟು ಅಡಿ ಆಯಾ ಮಾಡಿಸಿದ್ವಿ, ಹಾಗೆಯೇ ಇದು ಯಾವ ಉದ್ದೇಶಕ್ಕೆ ನಾವು ಮನೇನ ಕಟ್ಟಿದ್ದು ಅನ್ನೋ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನಾವು ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡವ ಬನ್ನಿ. ನಾವು ಆಯಾ ಮಾಡಿಸಿದ್ದು ನವಂಬರ್ ತಿಂಗಳಲ್ಲಿ ಆಯಾ ಮಾಡಿಸಿದ್ವಿ. ನೆಕ್ಸ್ಟ್ ಇನ್ನು ಧನುರ್ಮಾಸ ಬರುತ್ತೆ ಅಂತ ಹೇಳಿ ಆ ಧನುರ್ಮಾಸಕ್ಕಿಂತ ಮುಂಚೆಗಳೇ ನಾವು ಮನೆಯದು ಆಯಾ ಮಾಡಿಸಿದ್ವಿ. ಮನೆ ಬೇಗನೆ ಕಂಪ್ಲೀಟ್ ಆಗೋಯಿತು. ಜನವರಿ ಅಷ್ಟರೊಳಗೆ ನಾವು ಹಂಚಾಕಿ ಮನೆ ಫುಲ್ ಕಂಪ್ಲೀಟ್ ಆಗೋಯಿತು ಅಂತಲೇ ಹೇಳ್ಬೋದು. ನಮ್ಮದು ಇದು ಆಯಾ ಮಾಡಿಸ್ತಾ ಇರೋದು ಜಾಗ ಬಂದು 16 ಅಷ್ಟೇ ಆಯಾ ಮಾಡಿಸ್ತಾ ಇರೋದು. ಬೇರಲ್ ಮನೆಗೆ, ಅದು ಸಿಂಗಲ್ ಬೇರಲ್ ಮನೆಗೆ ಆಯಾ ಮಾಡಿಸ್ತಾ ಇರೋದು. ನಮಗೆ ಜಮೀನು ಜಾಸ್ತಿ ಇಲ್ಲದೇ ಇರೋ ಕಾರಣ ನಮಗೆ ಎಷ್ಟು ಐತೆ ಅಷ್ಟಕ್ಕೆ ಮಾತ್ರ ನಾವು ಆಯಾ ಮಾಡಿಸ್ಕೊತಾ ಇದ್ವಿ. ಅಂದರೆ ನಾವು ಎಷ್ಟು ಹೊಗೆ ಸೊಪ್ಪನ್ನ ಬೆಳಿತೀವಿ ಅಷ್ಟಕ್ಕೆ ಮಾತ್ರ ಆಯಾ ಮಾಡಿಸ್ತಾ ಇದ್ವಿ. ಈ ಹೊಗೆ ಸೊಪ್ಪು ಮನೆಗೂ ಕೂಡ ಒಂದು 300 ರಿಂದ 350 ಕಡ್ಡಿನ ತುಂಬೋದಂತೆ ಅಷ್ಟೇ ಮಾಡಿಸ್ತಾ ಇರೋದು. ನಮ್ಮ ಹೊಲದಲ್ಲಿ ನಾವು ಬೆಳೆಯೋಕ್ಕಾಗೋದು ಅಷ್ಟೇ. ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಮ್ಮನೆ ಮುಂಚಾಗಿ ರೇಷ್ಮೆ ಗೂಡನ್ನ ಬೆಳೀತಾ ಇದ್ರು. ಅದು ಬರ್ದೇ ಇರೋ ಕಾರಣ ಈಗ ಹೊಗೆ ಸೊಪ್ಪನ್ನ ಬೆಳೀತಾ ಇರೋದು. ಸುತ್ತಮುತ್ತ ಎಲ್ಲ ಹೊಗೆ ಸೊಪ್ಪು ಬೆಳೀತಾ ಇರಬೇಕಾದ್ರೆ ರೇಷ್ಮೆ ಗೂಡಿಗೆ ಬೆಳೆಯೋಕ್ಕೆ ಅಷ್ಟು ವಾತಾವರಣ ಚೆನ್ನಾಗಿರಲ್ಲ. ಅದಕ್ಕೆ ವಾತಾವರಣ ತುಂಬ ಚೆನ್ನಾಗಿರಬೇಕು, ಯಾವುದೇ ಪೊಲ್ಯೂಷನ್ ಇರಬಾರ್ದು, ಹಾಗೆಯೇ ಯಾವುದೇ ಹೊಗೆ ಘಾಟ್ ಆ ಥರ ಏನೂ ಇರಬಾರ್ದು. ಆ ಥರ ವಾತಾವರಣದಲ್ಲಾದರೆ ಬರಲ್ಲ ಅವು. ಚೆನ್ನಾಗಿರೋ ನೇಚರ್ ಚೆನ್ನಾಗಿರೋ ವಾತಾವರಣದಲ್ಲಿ ರೇಷ್ಮೆ ಗೂಡು ತುಂಬ ಚೆನ್ನಾಗಿ ಬರ್ತದೆ. ಮುಂಚೆಗೆಲ್ಲ ಬರ್ತಾಯಿತ್ತು, ಇವಾಗ ಬರ್ತಾಯಿಲ್ಲ. ಏನಕ್ಕೆ ಅಂತಂದರೆ ಹೊಗೆ ಸೊಪ್ಪು ರೈಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮೂರು ಮತ್ತು ಅಕ್ಕಪಕ್ಕದೂರಲ್ಲೆಲ್ಲ ಫುಲ್ ಹೊಗೆ ಸೊಪ್ಪು ಹಾಕ್ತಾರೆ. ಹಾಗಾಗಿ ರೇಷ್ಮೆ ಗೂಡು ಬರ್ತಾ ಇಲ್ಲ. ಹಾಗಾಗಿ ನಾವು ಆಯಾ ಮಾಡಿಸಿ ನಾವು ಕೂಡ ಹೊಗೆ ಸೊಪ್ಪು ಬೆಳೆವ ಅಂತ ಹೇಳಿ ಆಯಾ ಮಾಡಿಸ್ತಾ ಇರೋದು. ತಮ್ಮಂದು ಕಾಲೇಜು ಕೂಡ ಮುಗೀತು, ಅದಕ್ಕೋಸ್ಕರ ಅವನೂ ಆಗ್ತಾನೆ ಕೆಲಸಕ್ಕೆ, ಹೊಲದ ಕೆಲಸಕ್ಕೆ ಆಗ್ತಾನೆ ಅಂತ ಅಪ್ಪ ಆಯಾ ಮಾಡಿಸ್ತೈತೆ. ಇನ್ನೇನು ಡಿಗ್ರಿ ಕಂಪ್ಲೀಟ್ ಆಯಿತು, ಇನ್ನು ಕೆಲ್ಸಕ್ಕೆ ಹೋಗ್ತಾನೋ ಇಲ್ಲ ಇಲ್ಲೇ ವ್ಯವಸಾಯ ಮಾಡ್ಕೊಂಡಿರ್ತಾರೋ ನಮಗೆ ಗೊತ್ತಿಲ್ಲ, ಅದು ಅವನಿಗೆ ಬಿಟ್ಟಿದ್ದು. ಇವಾಗ ನಮ್ಮಮ್ಮ ಇಲ್ಲಿ ಬೇಸ್ ಮಟ್ಟಿಗೆ ಪೂಜೆ ಮಾಡ್ತಾಯಿದ್ದೆ. ಇದೆಲ್ಲ ಎಷ್ಟು ಖರ್ಚಾಯಿತು ಒಟ್ಟಿಗೆ ಅಂತ ಹೇಳಿದ್ರೆ 3,25,000 ರೂಪಾಯಿ ಖರ್ಚಾಯಿತು ಟೋಟಲ್ಲು. ಅಪ್ಪ ಎಲ್ಲನೂ ಬರೆದಿಟ್ಟಿದ್ರು, ಇಷ್ಟಕ್ಕೆ ಅಂತ. ಕಲ್ಲುಗಳು ಕಾಣಬಾರ್ದು. ಒಬ್ರು ಸಹಿತ ಅವರು ಎಲ್ಲ ಇಷ್ಟ ಆಗ್ತದೆ ಗಾಡಿ ಯಾವ ಮೇಸ್ತ್ರಿ ಅಂತ ಅವರು ಕಲ್ ಬಿಡ್ರ ಮೂಲ್ಗೆ ಕಾಲ್ಸಕ್ಕೆ ಬದಿಲ್ಲ ಕೆಲಸ ಬತ್ತಲ್ಲ ಹಿಂದೆ ಸರಿ ಸರಿ ಚೇವಣ ಆಗ್ತದೆ. ಸಮಾಧಾನ ಅನ್ನೋದು ನಾನು ಇದ್ದೀನಿ. ಇದೆಯೋ ಯಾರಿದ್ಯೋ ಮಂದಿ ಈ ಮೂಲಕ ಹಾಕೋಚ್ಕಪ್ಪ ಮೂಲ ಕಲ್ಲ ಕೇಳ್ತೀನಿ ಮಳೆಗೆ ಆಮೇಲೆ ಇನ್ನೊಂದು ಪೋಸ್ಟ್ ಮ್ಯಾಪ್ ಮಾಡ್ಬೇಕಾಗ್ತದೆ. ನೋಡಿ ಚಟ್ಪ ಅಕ್ಕಿ ಹಾಕಿದ್ವಿ ನೋಡ ಕಡ್ಡೆ ನೋಡಿ ಮ್ಯಾಪ್ ಲುಕ್ ಆಗ್ತದೆ. ಬೇರೆ ಮನೆ ನೋಡೋಣ. ಬೇರೆ ಮನೆ ಪೂಜೆ ಆಯ್ತಾ? ಆಯ್ತು. ಬರ್ರಿ ಹೋಗೋಣ. ನಾವೇ ನಿನ್ನ ಕತ್ಲಾದ್ಮೇಲೆ ಬರಕಲ್ಲ ತಿಳ್ಕೊಂಡವ. ಎಷ್ಟೊತ್ತ ರಾತ್ರಿ ಬೇಕಾದ್ರೆ ಫೋನ್ ಮಾಡಿ ಬರ್ತೀನಿ. ನೀನೇ ಬರೀತಾ ಬರೀ ಮಾತಾಡ್ತೀಯ. ಮಗನ ಅಲ್ವಂತೆ ಕತ್ಲಾಗತ್ತೆ ಮಲ್ಕೋಬೇಕಂತೇವ ನಾವು. ಬೆಳಗ್ಗೆ ಎಲ್ಲ ಬಗ್ಗೆ ಕರ್ಕೊಂಡು ಹೋಗ್ಬೋದಂತೆ ಅನ್ನ. ನಾಲ್ಕು ಮಾಡಿಕೊಂಡು ಸಾಂಗ್ಗಳು ಸಕ್ಕತ್ತಾಗಲ್ಲ ಕಡ ಹೀರೋನೇ ಚೆನ್ನಾಗಲ್ಲ.
ಗೊಂಬೆ ಹಾಕೊಂಡು ನೋಡಕ್ ಬಂದದೆ ಅರೆ ದೊಡಮ್ ಹೊಡಿತಾಳೆ ಅಂತ ಇಲ್ಲಿಗೆ ಬಂದದೆ ಮಾಡ್ಕೊಂಡಿರ್ತಾನೆ ಏನ್ ಈಡಿಯೋ ಏನ್ ಮಾಡ್ತಾ ಇಲ್ಲ ಅದು ಹಂಗೆ ಕೂಡ ಅವ್ರಿಗೆ ಈಗ ಎಡಕ್ಕೆ ಚಿನ್ನು ಈಡಿಯೋ ಮಾಡ್ತಾ ಇಲ್ಲ ಅನ್ನು ಹೋಗ್ ತಗೊಂಡೆ ಹೋಗೆತ್ತಿ ಅವ್ರು ಈಡಿಯೋ ಮಾಡ್ತಾವ್ರೆ ಅಂತಾರೆ ಹೋಗವ ಯಾಕೆ ವಿಡಿಯೋ ಮಾಡಕ್ ಬೇರೆಲ್ ಮನೆ ಹೇಗಿರುತ್ತೆ ಅಂತ ಯಾರಿಗೆಲ್ಲ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ವಿಡಿಯೋನ ಮಾಡಿ ಹೇಳ್ತೀನಿ. ಹಾಗೆಯೇ ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಬೇರೆಲ್ ಮನೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂದರೆ ತಪ್ಪದೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.